ಸ್ಟಾಪ್ ಸ್ಟಾಪ್ ಸ್ಟಾಪ್. ನೀವ್ ಅನ್ಕೊಂಡಿರೋ ಹತ್ರ ಎಲ್ಲ ಏನೋ ಅಲ್ರಿ. ಇವತ್ತು ಕುಕಿಂಗ್ ವೀಲ್ಸ್ ನ ಈ ಎಪಿಸೋಡ್ ನಲ್ಲಿ ನಾವು ಸಿಗಾರ್ ಮಾಡ್ತಾ ಇದೀವಿ. ಸಿಗಾರ್ ಅಂದ್ರೆ ಬಾಯ್ಲಿ ಇಟ್ಕೊಂಡು ಹೋಗೇ ಬಿಡೋ ಸಿಗಾರ್ ಅಲ್ಲ, ಇದು ತಿನ್ನೋಂತ ಸಿಗಾರು. ಧೂಮಪಾನ ಮದ್ಯಪಾನ ಎರಡು ಆರೋಗ್ಯಕ್ಕೆ ಹಾನಿಕಾರಕ. ಮಾಡಬೇಡಿ ಅಂತ ನಾವ್ ಹೇಳ್ತಿಲ್ಲ. ನಿಮ್ ಹೆಲ್ತ್ ಇಂಪಾರ್ಟೆಂಟ್ ಆದ್ರೆ ಮಾಡ್ಬೇಡಿ, ಇಲ್ಲ ಅಂದ್ರೆ ಮಾಡ್ಕೊಳ್ಳಿ. ಬೇಡ ಅನ್ನಕ್ ನಾವ್ಯಾರು. ಇವತ್ತು ನಾವು ಒಂದೊಳ್ಳೆ ಸಿಗಾರ್ ರೆಸಿಪಿನ ಮಾಡೋಣ. ನಾವು ಮಾಡೋ ಸಿಗಾರ್ನ ಬಾಯ್ಲಿ ಇಟ್ಕೊಂಡು ತಿಂತಾ ಇದ್ರೆ ಮಜ್ಜಾನೇ ಬೇರೆ ಇರುತ್ತೆ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಸೊ ಇವತ್ತು ನಾವು ಕುಕಿಂಗ್ ವೀಲ್ಸ್ ನ ಈ ಎಪಿಸೋಡ್ ನಲ್ಲಿ ಬೇಬಿ ಕಾರ್ನ್ ಸಿಗಾರ್ನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಸೊ ಈಗ ಇಲ್ಲಿ ನಾವು ಮೊದಲಿಗೆ ಅರ್ಧ ಸ್ಪೂನ್ ಅಷ್ಟು ಅಥವಾ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೂರು ಖಾರದ ಪುಡಿ, ಜೊತೆಲಿ ಚೂರು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಇಲ್ಲಿ ನಾವು ಬೇಬಿ ಕಾರ್ನ್ ಇಟ್ಕೊಂಡಿದೀವಿ. ಒಂದು ಬೇಬಿ ಕಾರ್ನ್ 4 ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ಈ ಮಸಾಲೆ ಎಲ್ಲ ಚೂರು ಅಂಟ್ಕೊಳೋ ತರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಾವು ಒಂದು ಚಿಕ್ಕ ಬಾಣ್ಲಿಗೆ ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀವಿ. ಈಗ ಇಲ್ಲಿ ನಮ್ಮ ಹತ್ರ ಬೇಬಿ ಕಾರ್ನ್ ಮಿಕ್ಸ್ ಮಾಡೋದು ಇದೆಯಲ್ಲ, ಇದನ್ನ ಇದ್ರ ಒಳಗಡೆ ಹಾಕೊಂಡು ಲೈಟ್ ಆಗಿ ಶಾಲೋ ಫ್ರೈ ಮಾಡ್ಕೊಳೋಣ. ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತ ಅಷ್ಟೇ. ಸೊ ಈಗ ಇಲ್ಲಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಇದೆ, ಅದನ್ನ ಹಾಕ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಿಕಾಸ್ ನೀವು ಇವಾಗ ಕಟ್ ಮಾಡಿಟ್ಟಿರೋಂಥ ಮೆಣಸಿನ್ಕಾಯಿನ ಹಾಕ್ತೀರಾ. ಅದಕ್ಕೆ ಸ್ವಲ್ಪ ಗರಂ ಮಸಾಲ. ಈಗ ಇದಕ್ಕೆ ಇಲ್ಲಿ ನಮ್ಮ ಹತ್ರ ಈರುಳ್ಳಿ ಇದೆ, ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ, ಅದನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಜೊತೆಲಿ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಪೊಟ್ಯಾಟೊ ಮಿಕ್ಸರ್ ರೆಡಿ ಆದ್ಮೇಲೆ ಈಗ ಒಂದು ಬಟ್ಲಿಗೆ 1-2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಈಗ ಇದು ಎಲ್ಲೂ ಗಂಟಾಗದಿರೋ ಥರ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಾವು ಬೇಕಾಗಿರೋ ಎಲ್ಲ ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ. ಈಗ ಏನಂದ್ರೆ ಇಲ್ಲಿ ನಾವು ಬೇಬಿ ಕಾರ್ನ್ ರೆಡಿ ಮಾಡಿದ್ವಲ್ಲ, ಇದ್ರ ಸುತ್ತ ಈ ಆಲೂಗಡ್ಡೆನ ಕ್ಲೀನಾಗಿ ಬೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾವು ಬೇಬಿ ಕಾರ್ನ್ ಸುತ್ತ ಪೊಟ್ಯಾಟೋನ ಬೈಂಡ್ ಮಾಡಿ ಇಟ್ಟಿದೀವಲ್ಲ, ಇದನ್ನ ಕಾರ್ನ್ಫ್ಲೋರ್ ಒಳಗಡೆ ಹಾಕಿ ಒಂದು ರೌಂಡ್ ಇದ್ರ ಮೇಲೆ ಕ್ಲೀನಾಗಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಇದನ್ನ ಹಾಗೆ ಎತ್ತಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕಿ ಬ್ರೆಡ್ ಕ್ರಮ್ಸ್ನ ಕೋಟ್ ಮಾಡೋಣ. ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕೋಟ್ ಆದಮೇಲೆ ಇದನ್ನ ಹಾಗೆ ತೆಗೆದು
ಹಾಗೆ ಎಣ್ಣೆಗೆ ಬಿಟ್ಕೊಳ್ಳಿ. ಸೊ ಈಗ ಇಲ್ಲಿ ನಾವು ಡೀಪ್ ಫ್ರೈ ಮಾಡಕ್ ಹಾಕಿದ್ವಲ್ಲ, ಇದು ಫ್ರೈ ಆಗಿ ರೆಡಿ ಆಗಿದೆ. ಇದನ್ನ ತಕ್ಕೊಂಬೋಣ ಒಂದು ಪ್ಲೇಟ್ಗೆ. ಸೊ ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ನಾವು ಬೇಬಿಕಾರ್ನ್ ಮತ್ತೆ ಆಲೂಗಡ್ಡೆನ ಇಟ್ಕೊಂಡು ಈ ಒಂದು ಸಿಗಾರ್ ರೆಸಿಪಿನ ಮಾಡಿದ್ವಿ ಅಂತ. ನಿಮಗೆ ಸಿಗರೇಟ್ ಸೇದ್ಬೇಕೋ, ಸಿಗಾರ್ ಸೇದ್ಬೇಕೋ, ಈ ಥರದ್ದು ಏನಾದರೂ ಆಸೆಗಳಿದ್ರೆ ಇದನ್ನ ಮಾಡ್ಕೊಂಡು ಟ್ರೈ ಮಾಡ್ರಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿಮ್ಮ ಹೆಲ್ತ್ಗೆ ಒಳ್ಳೇದೇ. ಸೊ ಕಂಪ್ಯಾರಿಟಿವ್ಲಿ ನೀವು ಹೊಗೆ ಬಿಡೋದಕ್ಕಿಂತ. ಸೊ ಈ ಒಂದು ರೆಸಿಪಿನ ಮಾಡ್ಬೇಕಾದ್ರೆ ಇನ್ನೊಂದು ಲೈಟ್ ಸಜೆಷನ್ ನಮ್ಮ ಕಡೆಯಿಂದ ಏನು ಅಂದ್ರೆ, ನೀವು ಡೀಪ್ ಫ್ರೈ ಮಾಡಬೇಕಾದ್ರೆ ಹೈಯಲ್ಲಿ ಇಟ್ಕೊಳೋದಕ್ಕೆ ಹೋಗ್ಬಿಡಿ. ಹೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಆಚೆ ಕಡೆ ಬ್ರೆಡ್ ಕ್ರಮ್ಸ್ ಕೊಟ್ಟಿದೆಯಲ್ಲ, ಇದು ಮಾತ್ರ ಬೇಗ ಸೀದೋಗುತ್ತೆ, ಒಳಗಡೆ ಏನು ಬೇಯಲ್ಲ. ಸೊ ಇದೇ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಸ್ಟಾರ್ಟರ್ ರೆಸಿಪಿನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.